ಆ ದುರ್ಯೋಧನ ಹಿಡಿದ ಆಟ ಯಾರ ಆಯುಷ್ಯವನ್ನು ಕೊಡ್ತೀಯೋ, ಆ ರಾವಣ ಹಿಡಿದ ಆಟ ತನ್ನ ಮರಣಕ್ಕೆ. ಆದರೆ ಈ ಕಾಳಿಂಗ ಹಿಡಿದ ಆಟ ಯಾರ ಆಯುಷ್ಯವನ್ನು ಕದಿಯುತ್ತಿದೆಯೋ. ಏಕೆಂದರೆ ತನ್ನ ಬಲರಾಮ ಈಗ ಗಾಯಗೊಂಡ ಘಟ ಸರ್ಪ ಯುದ್ಧ ಹಾಗೆ ತನ್ನ ಅತ್ತಿಗೆ ಶೀಲಹರಣಕ್ಕಾಗಿ ಗರ್ಭವತಿಯಾಗಿ ಸತ್ತ ಸೇಡಿಗಾಗಿ ಯಾವ ಶಪಥವನ್ನು ಮಾಡಿಕೊಂಡು ಯಾವ ಹೊತ್ತಿನಲ್ಲಿ ಬಂದು ನನ್ನ ಕತ್ತಿನ ಪಟ್ಟಿಯನ್ನು ಹಿಡಿಯುತ್ತಾನೋ ಗೊತ್ತ. ಅದಕ್ಕಿಂತ ಮುಂಚಿತವಾಗಿ ಆ ಗೌಡನಿಂದ ಅವನ ಸಾವಿನ ಚಕ್ರ ವ್ಯೂಹವನ್ನು ನಿರ್ಮಿಸಿ ಅವನಿಂದಲೇ ಅವನ ಸಾವನ್ನು ತಂದು ನಂತರ ಗೌಡನೆಂಬ ಗರುಡನಿಗೆ ನನ್ನ ಕೈಯಾರೆ ಮದ್ಯಪಾನ ಮಾಡಿ ಅದೇ ಮಧ್ಯದಲ್ಲಿ ಅವನ ಕತ್ತನ್ನು ಕತ್ತರಿಸಿ ಹಾಕಿ ನಂತರ ಅವನ ಸಕಲ ಸಂಪತ್ತನ್ನೆಲ್ಲ ಎತ್ತಿ ಹಾಕಿ ಈ ಊರಿಗೆನೇ ನಾನು ಓ ಗರ್ಭಸಿ ಮಂತ ನೆನೆಸಿಕೊಳ್ಳದಿದ್ದರೆ ನನ್ನ ಹೆಸರು ಕಾಳಿಂಗನೇ ಅಲ್ಲ. देखा तो कुछ नहीं देखा, पुश करना, ब्लॉक करना, डोंट हिट बैक. ಯಾರಿದ್ದೀರಾ ಮನೆಯಲ್ಲಿ? ಹೊರಗಡೆ ಬನ್ನಿ. ಯಾರದಿರಿಪ್ಪ ಮನಿ ಒಳಗೆ? ಹೊರಗೆ ಬರ್ರಿ, ನಮ್ಮ ಬೆಂಕಿ ಗೌಡ್ರು ಬಂದಾರ, ಓಟ್ ಬರ್ರಿ ಹೊರ್ಯಾಕ. ಓಹೋ ಬನ್ನಿ. ಓಹೋ ನೀವಾ? ಊರಿಗೆ ದೊಡ್ಡವರು, ಈ ಬಡವರ ಮನೆಗೆ ಬಂದ ಕೆಲಸ? ಮಾತ್ವದ್ದು ಒಂದು ಕೆಲಸ ಐತೆ ತಮ್ಮ, ಅದಕ್ಕೆ ಬಂದವೆ. ಸುಮ್ಮನೆ ಬರೋಕ್ಕೇನು ನಮ್ಗೇನು ಹುಚ್ಚಿಡದಂತ ಮಾಡಿದ್ದೇನು? ಶಾಂತಮ್ಮ ಸತ್ತ ದುಃಖದಲ್ಲಿ ಕುಳಿತ ನಿಮ್ಮನ್ನು ಸ್ವಲ್ಪ ಮಾತನಾಡಿಸಿ ಸಾಂತ್ವನ ಹೇಳಿ ಹೋಗಬೇಕೆಂದೇ ಬಂದಿದ್ದೇವೆ. ನಮ್ಮ ನಿಮ್ಮ ಋಣಾನುಬಂಧ ಅನೇಕ ವರ್ಷಗಳಿಂದ ವೈರತ್ವಕ್ಕೆ ಮುನ್ನುಡಿ ಬರೆದಿರುವಾಗ ಸಾಂತ್ವನ ಹೇಳುವುದು ಎಲ್ಲಿಯ ಮಾತು? ನೀನೀಗ ಕಾಲಿಟ್ಟಿ ಅಂದಿಂದ ಏನಾದರೂ ಮಸಲತ್ತು ಇರಲೇಬೇಕು ಗೌಡ. ವೈರತ್ವ ಇದ್ದರೇನು ಇರದಿದ್ದರೇನು, ನಿಮ್ಮತ್ತಿಗೆ ಸತ್ತ ನಿಮಗೆ ಸಾಂತ್ವನ ಹೇಳಿ ಇಲ್ಲಿಂದ ನಮ್ಮ ಎಲ್ಲ ವ್ಯವಹಾರವನ್ನು ಬಗೆಹರಿಸಿಕೊಂಡು ಹೋಗಲು ನಿಮ್ಮ ಅಣ್ಣ ರಾಮಲಿಂಗನ ಹತ್ತಿರ ಬಂದಿದ್ದೇವೆ. ಕರೆ ಮೊದಲು ಅವನನ್ನೇ. ಈಗ ಅಣ್ಣ ಮನೆಯಲ್ಲಿಲ್ಲ, ಅವನಿದ್ದಾಗ ಬರಬಹುದು. ಮಾಡಿದ ವ್ಯವಹಾರವನ್ನು ಮುಚ್ಚಿ ಹಾಕಲಿಕ್ಕೆ ಅವನಿಲ್ಲವೆಂದು ಹೇಳಬೇಡ, ಹೊರಗೆ ಕರೆಯಾತನನ್ನ. ಅವನಿಲ್ಲವೆಂದರೆ ಅದನ್ನೇ ಹೇಳುತ್ತೀಯಲ್ಲ. ಕರಿಯಲ್ಲ ಅಂದರೆ ಏನು ಮಾಡುತ್ತೀಯೋ ಗೌಡ? ಬಲಾತ್ಕಾರದಿಂದ ಒಳಗೆ ನುಗ್ಗಿ ಅವನನ್ನು ಸೆರೆ ಹಿಡಿದು ತಂದು ನನಗೆ ಬರತಕ್ಕ ಆಸ್ತಿಯ ಮೇಲೆ ಸಹಿ ತೆಗೆದುಕೊಳ್ಳುತ್ತೇನೆ. ಗೌಡ, ಓಹೋ, ಆ ಕೆಲಸ ಇಟ್ಟುಕೊಂಡೇ ನೀನು ನಮ್ಮ ಮನೆಗೆ ಬಂದೀಯಾ? ಏ ಗೌಡ, ನಿನ್ನಲ್ಲಿ ತಾಕತ್ತಿದ್ದರೆ, ನಿಮ್ಮಪ್ಪನ ಮಗನೇ ನೀನಾಗಿದ್ದರೆ ನನ್ನನ್ನು ಹಿಂದಕ್ಕೆ ಸರಿಸಿ ಒಳಗೆ ಬಾರೋ ಗಂಡಸಾಗೆ. ನಮ್ಮಪ್ಪನ ಮಗನ ನಾನೆಂದು ಒಂದಿಲ್ಲ ಒಂದು ದಿನ ನಿನಗೆ ತೋರಿಸಿಕೊಡುತ್ತೇನೆ. ಪದೇ ಪದೇ ನನ್ನ ಗಂಡತನಕ್ಕೆ ಸವಾಲಾಕಿ ನಿನ್ನ ಆತ್ಮಾಹುತಿಗೆ ನೀನೇ ಕಾರಣನಾಗಬೇಡ.
ಸ್ವಲ್ಪ ತಲೆ ತಗ್ಗಿಸಿ ಮರ್ಯಾದೆಯಿಂದ ಮಾತನಾಡುವುದನ್ನು ಕಲಿ. ಸುಮ್ನ ತಲೆ ತಗ್ಗಸ ತಮ್ಮ ನಮ್ಮ ಗೌಡ್ ಕೂಡ ಯಾಕೆ ವಾದ ಮಾಡ್ತೀಯ? ಸುಮ್ನ ತಲೆ ತಗ್ಗಸ. ನೀ ತಗ್ಗಿಸ್ಲಿಲ್ಲದ್ರ ನೀನ್ ತಲೆ ಹೆಂಗ್ ತಗ್ಗಿಸ್ಬೇಕನ್ನೋದು ಒಂದ್ ಶೆಟ್ಟಿಗೆ ಗೊತ್ತೈತಿ. ತಗ್ಗಿಸದಿದ್ದರೆ ತಗ್ಗದ ನಿನ್ನ ತಲೆಯನ್ನು ನಮ್ಮ ಮೋಯದ ಹಗ್ಗದಿಂದ ಬಗ್ಗಿಸಿ ನಂತರ ನಿನ್ನ ಕೊರಳಿಗೆ ಅದೇ ಹಗ್ಗದಿಂದ ಉರುಳು ಹಾಕಿಬಿಟ್ಟೇವೆ ಮಗನ ಅಂತರ. ಉರುಳು ಎಂಬ ಆ ಬೆಂಕಿ ಹೆಸರನ್ನು ಮತ್ತೆ ನೆನಪಿಸಿದೆಯಾಗಲೇ ಸತ್ತ ನನ್ನತ್ತಿಗೆಯ ತಾಪದಲ್ಲಿ ನನ್ನ ಕೋಪ ಕೆರಳಿಸುವಂತೆ ಮತ್ತೆ ಹೆಸರನ್ನೆತ್ತಿದೆಯಾ ನೀಚ? ಸೂರ ಸಂಗುಳ್ಳಿ ರಾಯಣ್ಣ ಆ ಕೆಂಪು ತ್ಯಾಕರೆಯ ನೆತ್ತಿ ಸೀಳಿದಂತೆ ಈಗ ನಿನ್ನ ನೆತ್ತಿ ಸೀಳಿ ನಿನ್ನ ನೆತ್ತರ ಕುಡಿದು ಬಿಡುತ್ತೇನೆ ಮಗನೇ. ಬಾರಲೇ? ಯೋಚಿಸದ ನೀ ಕೈ ಎತ್ತಿದೆ, ಆ ಎತ್ತಿದ ನಿನ್ನ ಕೈಗೆ ನಾನು ಗುಂಡು ಹಾಕಿ ಬಿಡುತ್ತೇನೆ. ತಡ್ರಿ ಗೌಡ್ರ, ಅವಸರಕ್ಕ ಅಪಘಾತಗಳು ಜಾಸ್ತಿ ರೀ. ಅದಕ್ಕ ನೀವು ಅವಕಾಶ ಮಾಡಿಕೊಡ್ಬೇಡ್ರಿ ಗೌಡ್ರ. ಮತ್ತ ಪಾಪ ಇವ ಸಂಭಾಯ್ತ ಮನುಷ್ಯ ಅದನ್ರಿ. ಇವನ್ ಕೂಡ ನೀವು ವಾದ ಮಾಡೋದು ಚಲೋ ಅಲ್ರಿ. ಇವನ್ ಸೈ ಕೇಳ್ಬೇಕಾದ್ರ ಇವ್ರ ಅಣ್ಣ ರಾಮಲಿಂಗಪ್ಪ ಅದನ್ರಿ, ಅವನ್ ಕೇಳ್ಬೇಕ್ರಿ. ತಮ್ಮ ನೀನು ನಿಮ್ಮ ಮನೆ ಒಳಗೆ ಹೋಗ್ಬಿಡು. ನಮ್ಮ ಗೌಡ್ರಿ ನಾ ಹೇಳ್ಕೊಂತೀನಿ, ನೀವು ಒಳಗೆ ಹೋಗ್ಬಿಡಪ್ಪ. ಗೌಡ್ರ, ನಾವು ನಮ್ಮ ಮನೆಗೆ ಹೋಗ್ಬಿಡಂ ಬರ್ರಿ. ಹೋಗಂಬರ್ರಿ. ಛೇ, ಇದೊಂದು ವಿಚಿತ್ರ ವಿಧಿಯಾಟವೇ ಸರಿ. ಇತ್ತ ಈ ಗೌಡ ಬೇತಾಳನಂತೆ ನಮಗೆ ಬೆನ್ನು ಹತ್ತಿದ್ದಾನೆ. ಅತ್ತ ನನ್ನತ್ತಿಗೆ ಸಾವಿನ ಕಾರಣ ಗೊತ್ತಾಗಿಲ್ಲ. ಅಣ್ಣ ಜೈಲಿನಲ್ಲಿ, ತಮ್ಮ ವಿಧಿಯಾಟದ ಕೈಯಲ್ಲಿ. ಬಂದಿದ್ದು ಬರಲಿ, ಶ್ರೀ ಗುರು ಕುಮಾರೇಶ್ವರನ ದಯ ಬಂದಿರಲಿ. ಬಡ ಬಾರ್ಲಿ. ನನ್ನಂತ ಮುದುಕನ ಅಳ್ಳಾಡಿಕೆ ಅಂತ ಬರಾಕತ್ತೀನಿ, ನಿನಗೇನ್ ದಾಡಲಿ ಯಾರ್ಯಾದ ವಯಸ್ಸಿನಾಗ ಬಾಡ್ಯ? ಯಾಕೆ ಅವಸರ ಮಾಡ್ತೀರಿ ಶೆಟ್ರ? ಅವನನ್ನು ಹಿಡಿಯಲಿಕ್ಕೆ ನನ್ನ ಹಿಂದೆ 100 ಜನ ಬಂಟರಿದ್ದಾರೆ. ಲೇ ಶನಿಕಂಠ, ಆ ವೀರಪ್ಪನ ಹಿಡಿಯಕ ಎಷ್ಟು ವರ್ಷ ಬೇಕಾತ? ಅಲ್ಲಿಂತ್ರ ಅಣ್ಣ ರಾಜ್ಕುಮಾರ್ ಅಂತರಕ ಎಷ್ಟು ದಿನ ಬೇಕಾಕತಿ? ಇನ್ನ ಈ ಬಲರಾಮನ್ ಹಿಡಿಯಕ ನೀ ಎಷ್ಟು ಹೊತ್ತು ಬೇಕಲ್ಲಿ? ನನಗೆ ಚೆನ್ನಾಗಿ ಗೊತ್ತು. ಈ ಕರಿಯ ಕತ್ತಿ ಹಿಡಿದು ಹೊತ್ತು ನೋಡದೆ ಅವನತ್ತ ಸಾಗಿದರೆ ಅಷ್ಟೇ 10 ತಾಸಿನಲ್ಲಿ ಹೊತ್ತು ತರುತ್ತೇನೆ ಅವನನ್ನ. ನೀ ಅವನು ಹೊತ್ತು ತಂದ್ರ ಅಪ್ಪಲಿ ಬಂಗಾರ ಬಹುಮಾನ ಮಾಡಿ ಹಾಕ್ತ. ಆ ಬಹುಮಾನವನ್ನು ಒಡೆಯಬೇಕೆಂದು ಹತ್ತಿ ಹೂಡಿ ನಿಂತಿರುವೆ ಈ ವನ್ನ ರಥದ ಮೇಲೆ. ನಡೆ ಮೊದಲು ಆ ಚನ್ನಕೇಶವನ ಬೆಳಕಿನಲ್ಲಿ ಹೊತ್ತು ತರುವೆ ಆ ಬಲರಾಮನೆಂಬ ಆನೆಯನ್ನ. ಬೆಳಕಿನ ತರ್ತೀವಿ, ಕತ್ತಲ್ದ ತರ್ತೀವಿ, ನನಗಂತ್ರ ಗೊತ್ತಲ್ಪ. ರುದ್ರ ತಾಂಡವ ನೃತ್ಯದ ಡಮರಿನ ತಾಳದಲ್ಲಿ ನರ್ತನೆ ಮಾಡಿಸುವನು ಈ ಸಿದ್ದನ ಗೌಡ.
ಬಲರಾಮ, ಈಗಲಾದರೂ ಚೆನ್ನಾಗಿ ಅರ್ಥ ಮಾಡಿಕೊಂಡೆಯಾ ಈ ಸಿದ್ದನಗೌಡನೆ ಅಂತವನೆಂಬುದನ? ಈಗಲಾದರೂ ನಾ ಹೇಳಿದಂತೆ ಕೇಳಿ ನನ್ನ ಮಾತಿಗೆ ಶರಣಾಗತನಾಗಿ ನಾ ಹೇಳಿದ ಕೆಲಸಕ್ಕೆ ಒಪ್ಪಿಬಿಡು. ಇಲ್ಲ ಅಂದ್ರೆ ಹೆಡೆ ಎತ್ತಿದ ಈ ಸರ್ಪದಿಂದ ಕಚ್ಚಿಸಿಕೊಂಡು ವಿಷವೇರಿ ಸಾಯಬೇಕಾಗುತ್ತದೆ. ಹೇಗಡ ಮೋಸದಿಂದ ನನ್ನನ್ನು ಹಿಡಿತರಿಸಿ ಕಟ್ಟಿ ಹಾಕಿ ಎಡೆ ಎತ್ತಿದ ನರನಾಗರ ನಾನೆಂದು ನನ್ನ ನೀನು ಕಚ್ಚಲು ಬಂದರೆ ಗರುಡ ನಾನಾಗಿ ಎತ್ತಿದ ನಿನ್ನ ಎಡೆಯನ್ನು ಕತ್ತರಿಸಿ ಹಾಕಿ ಬಿಡುವೆ. ಎಚ್ಚರ, ನನಗೆ ಎಚ್ಚರ. ಏ ಬಲರಾಮ, ಕಟ್ಟಿಸಿಕೊಂಡ ಈ ಕ್ಷಣದಲ್ಲಿ ಸಾಯಲು ಸಿದ್ಧನಾಗಿರುವ ನಿನ್ನ ಸೊಕ್ಕು ಇನ್ನು ಮುರಿದಿಲ್ಲವೇ? ಸೊತ್ತು ಮುರಿಯಾಕ ಇದು ನಿನ್ನಂತ ಬಾಡಿಗೆ ರಕ್ತಕ್ಕೆ ಹುಟ್ಟಿಲ್ಲಲೇ ಗೌಡ. ಇದು ಸ್ವಂತ ನನ್ನ ತಂದೆಯ ರಕ್ತಕ್ಕೆ ಹುಟ್ಟಿದ ಹುಲಿತೇ ಅವಿದು. ನಾಡನ್ನಾಳುವ ಈ ನಾಡಗೌಡರಿಗೆ ನಿನ್ನ ಬಾಯಿಂದ ಓಜ ಶಬ್ದದ ಎದುರುತ್ತರವೇ? ನಾನೀಗ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಅಂದು ನನ್ನ ಕರೆಯನ್ನು ತೂರಿಕೊಟ್ಟಿ ಒಗೆದಾಗಲೂ ಸಹಿಸಿಕೊಂಡೆ, ನನ್ನ ಪ್ಲಾಟ್ ದುರಂತದಲ್ಲಿ ಅಡ್ಡಯಿಸಿ ಬಂದಾಗಲೂ ಸಹಿಸಿಕೊಂಡೆ. ಸತ್ತ ಮನೆಗೆ ಸಾಂತ್ವನ ಹೇಳಿ ನಿನ್ನ ಅಣ್ಣನಿಂದ ನನ್ನ ಆಸ್ತಿಯನ್ನು ನನಗೆ ಬಿಡಿಸಿಕೊಡು ಎಂದು ಕೇಳಲು ನಿನ್ನ ಮನೆಗೆ ಬಂದಾಗ ನನಗೆ ಸಿಕ್ಕಂತೆ ಬೈದಾಡಿ ಕಳಿಸಿದಿ. ಅದನ್ನೆಲ್ಲ ಸಹಿಸಿಕೊಂಡ ನಾನು ಇನ್ನು ಮುಂದೆ ಸುಮ್ಮನಿರಲು ಸಾಧ್ಯವೇ ಇಲ್ಲ. ಅದೆಲ್ಲಿಗೂ ಸಾಧ್ಯವಿಲ್ಲ. ಕರಿಯೋ, ಲೇ ಕರಿಯೋ, ಹೇಳಿ ಗೌಡ್ರೆ. ಥೋ ಇಲ್ಲಿಯ ಚಾಟಿಯನ್ನ. ತೆಗೆದುಕೊಳ್ಳಿ ಗೌಡ್ರಿ. ನಿಮ್ಮ ಸೇಡಿನ ಕಿತ್ತು ಆರುವವರೆಗೂ ಬಾರಿಸಿರಿ ಈ ಬಾಯಿ ಬಡುಕ ನರಿಯನ್ನ. ಇಂಥ ಹೇಳಿತನದ ಮಾತನ್ನಾಡುವ ನೀನೇ ಗಂಡಸಾಗಿ ಹೊಡಿಬಾರೇ ಮಗನ. ಹೇಡಿಯಾಗಿ ಈ ಗೌಡನ ಕೈಯಾಗ ಯಾಕ ಕೊಡ್ತೀ ಈ ಚಾಟಿಯನ್ನ? ಸಾಯುವ ಕ್ಷಣದಲ್ಲಿ ನೀನು ನಮ್ಮ ಗಂಡಸ್ತನದ ಬಗ್ಗೆ ಮಾತನಾಡ್ತಿಲ್ಲ ಬಡವ. ಹಾಗಾದ್ರೆ ತಾಳು ಈ ಗೌಡನ ಹೊಡೆತವನ್ನ. ಈಗಲಾದರೂ ನಾ ಹೇಳಿದಂತೆ ಕೇಳುವೆಯೋ? ಇಲ್ಲ, ಸಾಧ್ಯವಿಲ್ಲ. ಏ ಗೌಡ, ಪ್ರಾಣ ಹೋದರೂ ಪಣದಿಂದ ಜಯಿಸುವ ಕೆರಳಿದ ಗಂಡು ಹುಲಿ ಕಣು ನಾನು. ಬಡೆ ಹಾಗೇಕೆ ನರಸತ್ತ ಸಣ್ಣನಂತೆ ಎದೆಬಾಯಿ ಬಡೆದುಕೊಂಡು ದಸದಸನೆ ಕೇಗುತ್ತಿರುವೆ. ಹೊಡೆಯೋ, ನೀನು ಹೊಡೆದಂತೆಲ್ಲ ನನ್ನ ಶಕ್ತಿ ಇಮ್ಮಡಿಗೊಳ್ಳುತ್ತದೆ. ಏಕೆಂದರೆ ಇದು ಸಿಕ್ಕಂತೆ ಹಿಡಿ ಹಾಲು ಕುಡಿದು ಬೆಳೆದ ಗಂಡು ದೇಹ ಕಣೋ. ಸುಮ್ಮನೆ ಬಾಯಿಗೆ ಬಂದಂತೆ ಬೈದಾಡಿ ನನ್ನ ತಾಳ್ಮೆ ಪರೀಕ್ಷಿಸಬೇಡ. ಈ ಗೌಡ ತೊಟ್ಟ ಬಾಣ ಇಟ್ಟ ಗುರಿ ಎಂದು ಉಚಿ ಹೋಗಿಲ್ಲ. ಸುಮ್ಮನೆ ನನ್ನನ್ನು ಸಿಟ್ಟು ಗೆಬ್ಬಿಸಿ ರಾವಣ ದುರ್ಯೋಧನನ್ನಾಗಿ ಮಾಡಬೇಡ. ನಾ ಹೇಳಿದಂತೆ ಕೇಳಿ ಈಗ ನಿನ್ನ ಅಣ್ಣನಿಂದ ನನ್ನ ಆಸ್ತಿಯನ್ನು ನನಗೆ ಬಿಡಿಸಿಕೊಡು. ಇಲ್ಲವಾದರೆ ಕಾಯ್ದ ಕಬ್ಬಿಣದ ಬರೆ ಈ ನಿನ್ನ ಗಂಡದಿಗೆ ಬರುತ್ತದೆ ಈ ಕ್ಷಣ. ಹೇಗೌಡ, ಆ ನಿನ್ನ ಕಾಯ್ದ ಕಬ್ಬಿಣದ ಬರೆ ಏಕು ನಿನ್ನ ಬಂದೂಕಿನ ಗುಂಡು ನನ್ನೆಡೆಗೆ ಬಿದ್ದರು ಆ ರಾವಣನಿಗೆ ಶ್ರೀರಾಮನಾಗಿ, ದುರ್ಯೋಧನನಿಗೆ ಭೀಮನಾಗಿ ಅವನಂತೆ ನಿನ್ನ ತೊಡೆ ಒದ್ದು ಮುರಿತೇನೆ. ನೋಡ್ತಾ ಇರಲೇ ಗೌಡ. ಲೇ ಕರಿಯ, ಇವನು ಬರೀ ಬಾಯಿ ಮಾತಿಗೆ ಬಗ್ಗುವಂತೆ ಕಾಣುವುದಿಲ್ಲ. ತಾಯಿಲ್ಲಿಯ ಬಂದೂಕನ್ನು
ಗೌಡ್ರಿ. ಏ ಗೌಡ, ನಿನ್ನ ಬಂದೂಕಿನ ಗುಂಡೇಕು ಆ ಮೇರು ಪರ್ವತದ ಬಂಡೆ ಬಂದು ನನ್ನೆದೆಗೆ ಮೇಲೆ ಬಿದ್ದರು ನಡಗಲಾರದು ಈ ದೇಹ. ಏ ಗೌಡ, ಸಾಯುವ ಕೋಯಿಲಿನ ಗುಂಡನ್ನ ಏ ರಾಮ, ಸಾಯುವ ಕ್ಷಣದಲ್ಲಿ ಹರಸಾಹಸದ ಮಾತನಾಡುವಿಯಾ ನೆನಪುಣ್ಣಿ? ಮುಗಿಯಿತು ಈ ನಿನ್ನ ಆಯುಷ್ಯ. ಸಿದ್ದನಗೌಡ, ನಿಲ್ಲಿಸೋ ನಿನ್ನ ಗುಂಡಿನ ಗುರಿಯನ್ನ. ನೋಡು, ನಿನ್ನ ಪಿಸ್ತೂಲನ್ನ ಕೆಳಗಿಳಿಸದೇ ಇದ್ರೆ ನನ್ನ ಗುಂಡು ನಿನ್ನ ತಲೆಗೆ ಹಾರಿಸಬೇಕಾಗತ್ತೆ. ಕೆಳಗಿಳಿಸೋ. ಏ ಸವಿತಾ, ಹೆಣ್ಣಾದ ಮಾತ್ರಕ್ಕೆ ಎಷ್ಟೇ ಸೊಕ್ಕು ನಿನಗೆ? ಏ ಹುಚ್ಚ, ಹೆಣ್ಣೆಂಬುದು ನಿನಗೆ ಇನ್ನೂ ಏನು ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಹೆಣ್ಣಿನ ಬಗ್ಗೆ ತಿಳಿಯದ ನೀನು ಒಂದು ಮಾತು ಹೇಳ್ತೀನಿ, ನೆನಪಲ್ಲಿ ಇಟ್ಕೋ. 1857 ಇಸ್ವಿಯಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಂಗ್ಲರೊಂದಿಗೆ ಹೋರಾಡಿದ್ದಾಳೆ. ಅವಳು ಕೂಡ ಒಂದು ಹೆಣ್ಣು. ಅದೇ ಆಂಗ್ಲರ ಎದೆಗುಂಡಿಗೆಯನ್ನು ನಡಗಿಸಿದ ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಹೆಣ್ಣು. ಅಷ್ಟೇ ಅಲ್ಲದೆ ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಆದ ಇಂದಿರಾ ಗಾಂಧಿ ಒಂದು ಹೆಣ್ಣು. ಮೊದಲ ರಾಷ್ಟ್ರಪತಿಯಾದ ಪ್ರತಿಭಾ ಪಾಟೀಲ್ ಒಂದು ಹೆಣ್ಣು. ಹೆಣ್ಣು ಶಾಂತಳಾಗಿದ್ರೆ ಸಂಸಾರಿ ಹಾಕ್ತಾಳೆ, ಕ್ರಾಂತಿ ಎಬ್ಬಿಸಿದ್ರೆ ಸಮಾರಿ ಹಾಕ್ತಾಳೆ. ಮಹಾರಿ, ನಮಗೆ ಎಚ್ಚರ. ಅದು ಈ ವೀರಾದಿ ವೀರ ಸಿದ್ದನಗೌಡನಿಗೆ. ಲೇ ಸವಿತಾ, ನೀನೊಂದು ಹೆಣ್ಣು. ನಿನ್ನಂತ ಹೆಣ್ಣಿನ ಮುಂದಾಳುವತ್ತಕ್ಕೆ ಅದರ ಹಿಂದೆ ನನ್ನಂತ ವೀರ ಗಂಡಸು ಇರುತ್ತಾನೆಂಬುದನ್ನು ಮೊದಲು ನೀನು ತಿಳಿದುಕೋ. ನೀನೀಗ ಒಂದು ಹೆಜ್ಜೆ ಹಿಂದೆ ಸರಿಯದಿದ್ದರೆ ಈಗ ನಿನ್ನ ಗಂಡನ ಜೊತೆ ನಿನ್ನ ಹೆಣನು ಇಲ್ಲೇ ಬೀಳುತ್ತದೆ. ನೀನು ಎಚ್ಚರ. ಓಹೋ, ನೀನ್ ಹಾಗ್ ಮಾಡೇ ತೋರಿಸ್ತೀಯ? ಹಾಗಾದ್ರೆ ನಾನೇನ್ ಮಾಡ್ತೀನಿ ನೋಡು. ಹಾಗಾದ್ರೆ ನೋಡು, ಬರೀ ಹುಲಿ ಕೈನ ಒಂದು ಮಾತ್ರ ಬಿಡಿಸಿದ್ದೇನೆ. ಇನ್ನೊಂದು ಕೈ ಬಿಡಿಸಿದ್ಯಾದ್ರೆ ನಿಮ್ಮನ್ನ ಹರಿದು ತಿನ್ನದು ರಕ್ತ ಕುಡಿಯದೆ ಬಿಡಲಾರ ಆ ಹುಲಿ. ನೆನಪಿರ್ಲಿ. ನನಗೆ ಮರ್ಯಾದೆಯ ಮಾತನಾಡ್ತೀಯ ಮಾನಗೇಡಿ ಹೆಣ್ಣೆ? ಹೇ ಗೌಡ, ನನ್ನೆದುರಿಗೆ ನನ್ನ ಭಾರತ ಮಾತೆಗೆ ಮಾನಗೇಡಿ ಅಂತೀಯ ಮಗನೇ? ಜೈ ಬಜರಂಗ ಬಲಿ ಹನುಮ, ಜೈ ಮಾರುತೇಶ, ಜೈ ಬಜರಂಗ ಬಲಿ ಹನುಮ. ನಾನೀಗ ನಿನ್ನನ್ನು ಜೀವದಿಂದ ಉಳಿಸಲಾರೆ. ಬೇಡರಿ, ಬಿಟ್ಬಿಡಿ ಅವನನ್ನ. ಇವನನ್ನ ಕೊಲ್ಲುವ ಸಮಯ ಈಗ ಬಂದಿಲ್ಲ. ಹೇಳು, ಈ ಗೌಡನನ್ನು ಯಾವ ರೀತಿ ಎದೆಸೀಳಿ ಇವನ ರಕ್ತ ಕುಡಿಯಲಿ ನಾನು? ಬೇಡ ಸ್ವಾಮಿ, ಬಿಟ್ಬಿಡಿ ಅವನನ್ನ. ಆ ಸಮಯ ಇನ್ನೂ ಬಂದಿಲ್ಲ. ಬಿಟ್ಬಿಡಿ. ಹೋಗ್ರಿ ಗೌಡ್ರೆ, ಬದುಕಿಕ್ಕೆ ಹೋರಿ. ಇವತ್ತು ನಿಮ್ದು ಟೈಮ್ ಚೆನ್ನಾಗಿದೆ, ಬದುಕಿ ಹೋರಿ. ಗೌಡ್ರಿ, ಇದು ಒಳ್ಳೆಯ ಸಮಯ. ನಾವೀಗ ಇಲ್ಲಿಂದ ಹೊರ ಹೋಗುವುದೇ ಒಳ್ಳೆಯದು. ಯಾಕೆ ಕರಿಯಾ, ಯಾಕೆ ನಿನ್ನ ಕತ್ತಿ ಏನು ನಿದ್ದೆ ಮಾಡುತ್ತಿದೆಯೇ? ಗೌಡ್ರಿ, ಇದು ಕತ್ತಿ ಎತ್ತುವ ಸಮಯವಲ್ಲ. ನನ್ನ ಮಾತು ಕೇಳಿ ಸುಮ್ಮನೆ ನನ್ನ ಜೊತೆಗೆ ಬಂದಿದೆ. ಇಬ್ಬರ ಪ್ರಾಣನು ಉಳಿಯುತ್ತದೆ. ಸ್ವಾಮಿ, ಅಕ್ಕ ಬರೆದ ಚೀಟಿಯಲ್ಲಿ ಸಾಕಷ್ಟು ವಿಷಯ ಇದೆ ನಿಮಗೆ ಹೇಳುವುದು. ಬನ್ನಿ ಮನೆಗೆ ಹೋಗೋಣ. ಹೊತ್ತಿಗೆ ವಿಷಯ ತಿಳಿದುಕೊಳ್ಳಲು ಯಾವ ಮನೆಯಾದರೇನು, ಯಾವ ಸ್ಥಳವಾದರೇನು? ಮೊದಲು ಆ ವಿಷಯ ಹೇಳು ಸವಿತಾ, ಬೇಗನೆ ನನಗೆ ಓದಿ ಹೇಳು. ನೋಡಿ, ಓದಿ ಹೇಳುವ ಸಮಯ ಇದಲ್ಲ. ಮನೆಗೆ ಹೋದ ಮೇಲೆ ನಿಮ್ಗೆ ಎಲ್ಲ ವಿಷಯವನ್ನ ಹೇಳ್ತೀನಿ. ಯಾಕೆಂದ್ರೆ ಮಾವನವರು ನಿರಪರಾಧಿಯಾಗಿದ್ದಾರೆ. ಯಾಕೆಂದ್ರೆ ಅವರು ತಮ್ಮ ಪುರುಷತ್ವವನ್ನ ಕಳೆದುಕೊಂಡು ಹೆಂಡತಿಯಿಂದ ರತಿ ಸುಖವನ್ನ ಪಡೆಯದೆ ಅವರು ನತದೃಷ್ಟರಾಗಿದ್ದಾರೆ. ಆದ್ರೆ ನಿಮ್ಮತ್ತಿಗೆ ಶೀಲಕ್ಕೆ ಕಾರಣ ಯಾರು ಗೊತ್ತಾ? ಆ ನೀಚ ಕಾಳಿಂಗ. ಕಾಳಿಂಗ, ಲೇಮಗನ ಕಾಳಿಂಗ. ಹೌದು, ಮೋಸದಿಂದ ಮನೆಗೆ ಹೊಕ್ಕು ಅವಳನ್ನ ಶೀಲಗೆಡಿಸಿ ಅವಳ ಗರ್ಭಕ್ಕೆ ಕಾರಣ ಆದವನು ಆ ನೀಚ ಕಾಳಿಂಗನೇ. ಲೇಮಗನ ಕಾಳಿಂಗ,
ನಾನೀಗ ನಿನ್ನನ್ನು ಜೀವದಿಂದುಳಿಸಲಾರೆ. ಆ ಚೀಟಿಯಲ್ಲಿ ನಿಮಗೆ ಹೇಳುವುದು ಸಾಕಷ್ಟು ಇನ್ನೂ ವಿಷಯ ಇದೆ. ಬನ್ನಿ ಮನೆಗೆ ಹೋಗೋಣ, ಎಲ್ಲ ವಿಷಯವನ್ನ ಹೇಳ್ತೀನಿ. ಇಲ್ಲ ಸವಿತಾ, ಇಲ್ಲ. ಆ ಕಾಳಿಂಗನನ್ನು ಕಂಡು ಅವನ ಕತೆ ಮುಗಿಸುವವರೆಗೂ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ನೀನೆಲ್ಲೇ ಇರು ಕಾಳಿಂಗ, ನಿನ್ನ ತಾಯಿಯ ಗರ್ಭದಲ್ಲಿ ನೀನು ಅಡಗಿ ಕುಳಿತರು ನಾನೀಗ ನಿನ್ನನ್ನು ಜೀವದಿಂದುಳಿಸಲಾರೆ ಕಾಳಿಂಗ. ನಾನಲ್ಲಿಗೆ ಬರುವೆ ಕಾಳಿಂಗ. ಬಾ ಸವಿತಾ, ಹೋಗೋಣ. ಸಿದ್ದನಗೌಡ, ಮೇರಾ ನಾಮ್ ಸಿದ್ದನಗೌಡ. ಹಳ್ಳಿ ಶಹರ ಪಟ್ಟಣದ ವೀರಾದಿ ವೀರ ಸೂರರನ್ನೆಲ್ಲ ಹೆದರಿಸಿ ಸೆರೆ ಹಿಡಿದು ತಂದ ಧೀರನೆಂದರೆ ನಾಳೆ. ನನ್ನನ್ನು ಕಂಡರೆ ಇಡೀ ಊರಿಗೂರೇ ಕೈ ಎತ್ತಿ ಮುಗದು ಬದುಕುತ್ತಿರುವಾಗ ಯಕಚಿತ ಊರ ಓಲೇಕಾರನ ಮಗ ಬಲರಾಮ ಕಟ್ಟಿಸಿಕೊಂಡು ನರಳಿದರು ನನಗೆದುರುತ್ತರ ನೀಡಿ ತನ್ನ ಹೆಂಡತಿಯ ಬಲದಿಂದ ಸರಪಳಿ ಹರಿದುಕೊಂಡು ನನಗೆದುರಾಗಿ ನನ್ನೆದೆ ತಟ್ಟಿದನೆಂದರೆ ಇದನ್ನು ನಾನು ಹೇಗೆ ಸಹಿಸಿಕೊಳ್ಳಲಿ? ಕರಿಯೋ ಕರಿಯೋ. ಸೂಟ್ ಕೇಸ್ ಎಲ್ಲ ರೆಡಿ ಆಗಿದೆ ಗೌಡ್ರಿ. ಬಂಗಾರದ ಬಿಸ್ಕತ್, ಡ್ರಗ್ಸ್ ಎಲ್ಲ ಇದರ ಹಣ ಬಂದು ತಲುಪಿದೆ. ಎಲ್ಲ ಹಣ ಬಂದು ತಲುಪಿದೆ ಗೌಡ್ರಿ. ಆದರೆ ಹುಲಿ ಉಗಿರಿನ ಪಾರ್ಸಲ್ ಇನ್ನೂ ಮಾಡಿಲ್ಲ. ಆ ಕೆಲಸವನ್ನು ಇನ್ಮೇಲೆ ರೆಡಿ ಮಾಡಬೇಕಾಗಿದೆ. ಬೇಗ ನಡಿ, ಚುನಾವಣೆ ಹತ್ತಿರ ಬರ್ತಾ ಇದೆ. ಆದಷ್ಟು ಬೇಗನೆ ನಡೆಯಲಿ. ನಾಳೆನೆ ಆ ಬಲರಾಮನ ಮರ್ಡರ್ ಮಾಡಲು ಬಾಂಬೆಯಿಂದ ಜನ ತರುತ್ತೇನೆ. ಅನಂತರ ನಮಗೆ ವಂಚನೆ ಮಾಡಿದ ಕಾಳಿಂಗನ ಸಾವನ್ನು ನಾವು ಸಮೀಪ ತಂದರಾಯಿತು. ಹೌದು ಗೌಡ್ರಿ, ನಿಮಗೆ ತಿಳಿಯದೆ ಆ ಶಾಂತಾಳನ್ನು ಶೀಲಗೆಡಿಸಿ ಅವಳು ನೇಣಿಗೆ ಶರಣಾಗುವಂತೆ ಮಾಡಿದ್ದಾನೆ ಆ ಕಾಳಿಂಗ. ಇಲ್ಲಿಯವರೆಗೂ ಫ್ಯಾಕ್ಟರಿಯ ಜಮಾನು ಇಲ್ಲ, ಖರ್ಚು ಇಲ್ಲ. ಬೆಂಕಿ ಹಾಕು ನಿನ್ನ ನಮಸ್ಕಾರಕ್ಕೆ. ಇಡೀ ನನ್ನ ಸಮೂಹ ಸಂಸ್ಥೆಯನ್ನೇ ನಿನ್ನ ಮೇಲೆ ಜವಾಬ್ದಾರಿಯಾಗಿ ಬಿಟ್ಟಿದ್ದೇನೆ. 1 ವರ್ಷವಾದರೂ ಅದರ ಜಮ ಖರ್ಚಿನ ಲೆಕ್ಕವಿಲ್ಲವೆಂದರೆ ಏನಿದರ ಅರ್ಥ? ಏನು ಇಲ್ಲ ಗೌಡ್ರಿ, ನನಗೂ ಈಗ ಜೀವ ಬೆದರಿಕೆ ಕರೆಗಳು ಬರುತ್ತಿವೆ. ಅದಕ್ಕಾಗಿ ನೀವೇ ನನ್ನನ್ನು ಕಾಪಾಡಬೇಕು. ಹಾ, ನಿನ್ನನ್ನು ಕಾಪಾಡುವ ಸಲುವಾಗಿ ಸ್ವತಃ ನಾನೇ ಬಾಂಬೆಗೆ ಹೊರಟಿದ್ದೇನೆ. ಅಲ್ಲಿಂದ ನನ್ನ ರೌಡಿ ಜನರನ್ನು ತರಲು ನೀನೇನು ಹೆದರಬೇಡ. ನಾನು ಬರುವವರೆಗೂ ನೀನಿಲ್ಲೇ ನಿಶ್ಚಯಿಂತಿಂದ ಇರು. ಹಾ ಕರಿಯ, ಬಾ, ಇನ್ನು ನಾವು ಹೋಗೋಣ. ಆಯ್ತು, ನಡೆಯಿರಿ ಗೌಡ್ರಿ, ಹೋಗೋಣ.
ನಿನಗೆಂತ ಅರ್ಥವಾಗುತ್ತದೆ ಈ ಕಾಳಿಂಗನ ಕರಾಮತ್ತು? ನನ್ನಿಂದಲೇ ಎಲ್ಲವನ್ನು ಕಳಿಸಿಕೊಂಡು ಈಗ ನನ್ನ ಬಗ್ಗೆಯೇ ಸಂಶಯ ಪಡುತ್ತಿರುವೆಯಾ? ಮಾತಾಡು ಮಗನೇ, ಮಾತಾಡು. ಸ್ವತಃ ನಿನ್ನ ಗತಿ ಏನೆಂದು ನಾನೇ ಬಯಲು ಮಾಡಿ ನಿನ್ನನ್ನು ಜೈಲಿಗೆ ಕಳಿಸಿ ನಿನ್ನ ಎಲ್ಲ ಆಸ್ತಿಯನ್ನು ನಾನು ಎತ್ತಿ ಹಾಕಿ ಈ ಊರಿಗನೇ ನಾನು ದೊಡ್ಡ ಶ್ರೀಮಂತ ನೆನೆಸಿಕೊಳ್ಳುತ್ತಿದ್ದರೆ ನನ್ನ ಹೆಸರು ಕಾಳಿಂಗನೇ ಅಲ್ಲ. ನೋಡ್ತಾ ಇರೋ. ಸಾಧ್ಯವಿಲ್ಲ ಕಾಳಿಂಗ, ಸಾಧ್ಯವಿಲ್ಲ. ನಾನೀಗ ನಿನ್ನನ್ನು ಜೀವಂತವಾಗಿ ಕೈ ಬಿಟ್ಟರಲ್ಲವೇ ನೀನೀ ಗೌಡನ ಸಂಪತ್ತಿಗೆ ಮಾಲೀಕನಾಗೋದು. ಗೌಡರ ಅಪ್ಪಣೆ ಇಲ್ಲದೆ ಅವರಿಲ್ಲದ ಹೊತ್ತಿನಲ್ಲಿ ಏಕೆ ಬಂದಿರುವಿ ಅವರ ಕಾಮತ್ ಲಾಡ್ಜ್ಗೆ? ಬೇಟೆಯಾಡಬೇಕೆಂದು ಕಾಡಿಗೆ ಹೋದೆ. ಕಾಡಿನ ಹುಲಿ ತಪ್ಪಿಸಿಕೊಂಡು ನಾಡಾಳುವ ಗೌಡನ ಮನೆ ಸೇರಿದೆ ಎಂದರು. ಅದಕ್ಕೆ ಅದನ್ನು ಹಿಡಿದು ಬೇಟೆಯಾಡಬೇಕೆಂದು ಇಲ್ಲಿಗೆ ಬಂದೆ. ಮಗನ, ನನ್ನನ್ನು ಬೇಟೆಯಾಡುವಷ್ಟು ಸೊಕ್ಕು ಬಂತಲ್ಲೇ ಮಗನ. ನಾನು ಮನಸ್ಸು ಮಾಡಿದ್ರೆ ನಿನ್ನ ಹೆಣ ಇಲ್ಲೇ ಸೆಗದ ಹಾಕ್ಬಿಟ್ಟೆನು ಮಗನ. ಸೊಮ್ಮನೆ ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ ಹೊರಟು ಹೋಗು ಇಲ್ಲಿಂದ. ಸುಮ್ಮನೆ ಬಂದು ಹೋಗಾಕ ನಾನೇನು ನಾಯಿ ಬೊಗಳಿದ ಶಬ್ದಕ್ಕೆ ಹೆದರಿ ಓಡಿ ಹೋಗಾಕ ನಾನೇನು ಕಟಾಲ ದಂಡಿಗೆ ನಿಂತ ಅಂದಿಯಲ್ಲಲೇ ಮಗನ. ನಾನು ಮದವೇರಿ ನಿಂತ ಕೀಚಕನನ್ನು ಕೊಂದ ಮಾನಸಿಕದೇನಿ, ನಾನೇ ದೊರೆಯದೇನಿ ಅಂತ ದುರ್ಯೋಧನನ ತೊಡೆ ಚಪ್ಪರಿಸಿದವನ ತೊಡೆ ಮುರಿದ ಬಲಾಢ್ಯ ಪಾಂಡವ ಭೀಮಾದೇನಿ, 6 ಕೋಟಿ ಆಯುಷ್ಯ ಪಡೆದ 10 ತಲೆ ರಾವಣಂದ್ರ ಅವನ 10 ತಲೆ ತೆಗೆದ ಶ್ರೀರಾಮಾದೇನಿ ಕರೋ ಶ್ರೀರಾಮಾದೇನಿ. ಹೇಳಲೇ ಪರಮ, ಹೇಳು. ನನ್ನತ್ತಿಗೆ ಶಾಂತಾಳ ಶೀಲಕ್ಕೆ ಕಾರಣ ಯಾರು? ಶಾಂತ ಏನು ಶಾಂತೋಳು ಶೀಲಹರಣವಾಯಿತು. ಏನು ಆಶ್ಚರ್ಯ! ಎಲ್ಲಿಯ ಶೀಲಹರಣ, ಎಲ್ಲಿಯ ಶಾಂತ? ಇದನ್ನೇನು ಹೊಗಳುತ್ತಿರುವೆಯೋ ನೀನು? ನೀ ಮಾಡಿದ್ದನ್ನೇ ಮಾತಾಡ್ತಲೇ ಕುಲಘಾತಕ. ನೀ ಮಾಡಿದ ಕಾರ್ಯ ಮುಚ್ಚಿಟ್ಟುಕೊಂಡು ಗೊತ್ತಿಲ್ಲದವನಂತೆ ಗತ್ತು ಹಚ್ಚಿಯ ಕುಲಘಾತಕ. ನಿನ್ನ ಎಲ್ಲ ಜಾತಕವನ್ನೇ ತಿಳಿದೆ ನಿನ್ನನ್ನು ಕುಣಿದು ಸಾಯಿಸಲು ಇಲ್ಲಿಗೆ ಬಂದಿದ್ದೇನೆ. ಹೇಳಲೇ, ನನ್ನತ್ತಿಗೆ ಸಾವಿಗೆ ಕಾರಣ ನೀನೇ ತಾನೇ. ಹೇಳಲೇ ದಮ, ಹೇಳು. ಜೈ ಮಾರುತೇಶ. ಅಯ್ಯೋ ಅಮ್ಮ, ಹೇಳುತ್ತೇನೆ ಬಲರಾಮ, ಹೇಳುತ್ತೇನೆ. ನನ್ನ ಪ್ರಾಣವನ್ನು ಉಳಿಸು, ನಿನ್ನಗೆ ನಾನು ಕೈ ಮುಗಿಯುತ್ತೇನೆ. ಏ ಸಾವುಕಾರ, ಪ್ರಾಣದ ಬೆಲೆ ಎಷ್ಟೈತಿ ಅನ್ನೋದು ಈಗ ಗೊತ್ತಾತೇನಲೇ ನಿನಗೆ. ನೀನೀಗ ನಿಜ ಹೇಳಿದರು ಸರಿ, ಸುಳ್ಳು ಹೇಳಿದರು ಸರಿ. ವರಿಯಿಂದ ಹೊರ ಬಂದ ಖಡ್ಗಕ್ಕೆ ರಕ್ತ ಬೇಕೆಂಬಂತೆ ಈ ಬಲರಾಮನ ಕೋಟ್ಲಿ ನನ್ನ ಕೈಗೆ ಬಂದಿದೆ ಎಂದರೆ ಅದಕ್ಕೆ ನಿನ್ನ ರಕ್ತ ಬೇಕೇ ಬೇಕು. ಹೇಳು, ನನ್ನ ದೇವರಂತ
ನತ್ತಿಗೆಯನ್ನು ಮುಟ್ಟಿದ ಈ ಕೆಟ್ಟ ಕೈಗಳು ಇವೆ ಅಲ್ಲವೇ? ಜೈ ಕೃಷ್ಣ ಮುರಾರಿ! ಅಯ್ಯೋ ಅಮ್ಮ ಬಲರಾಮ, ಹೇಳು, ನನ್ನತ್ತಿಗೆಯ ಶಾಂತಾಳ ಶೀಲ ಕೆಡಿಸಲು ನನ್ನ ಮನೆಯನ್ನು ಪ್ರವೇಶ ಮಾಡಿದ ಈ ಕೆಟ್ಟ ಕಾಲುಗಳು ಇವೆ ಅಲ್ಲವೇ? ಜೈ ಕೃಷ್ಣ ಮುರಾರಿ! ಅಯ್ಯೋ ಅಮ್ಮ ಬಲರಾಮ, ಮಾಡಿದ ತಪ್ಪಿಗೆ ನನಗೆ ಸರಿಯಾದ ಶಿಕ್ಷೆಯಾಯಿತು. ಈ ಊರಿನಲ್ಲಿ ಮಾಡಬಾರದ ಹೇಸಿ ಕೆಲಸವನ್ನು ಮಾಡಿ ದೇವರಂತ ನಮ್ಮ ಮಲ್ಕಪ್ಪ ಮಾವನನ್ನು ಕುಡಿಯಾಕ ಹಚ್ಚಿದ್ದಟ ದಂಡಿಗೆ ಮಕ್ಕಳು ಹಾಗೆ ಮಾಡಿದೆ. ನಮ್ಮ ಅಳಿಂದ್ರನ್ನು ಇಸ್ಪಟ್ ಆಡಕ ಹಚ್ಚಿದೆ. ಬೇಡ, ನನ್ನನ್ನು ಕೊಲ್ಲಬೇಡ, ಬೇಕಾದರೆ ನಿನ್ನ ಮಗನಾಗಿ ನಿನ್ನ ಮನೆಯಲ್ಲಿ ಇದ್ದು ಬಿಡುತ್ತೇನೆ. ನನ್ನನ್ನು ಕೊಲ್ಲಬೇಡ ಬಲರಾಮ. ಸಾಧ್ಯವಿಲ್ಲ. ಭೀಮನ ಕೈಯಲ್ಲಿ ಜರಾಸಂಧ, ಕೃಷ್ಣನ ಕೈಯಲ್ಲಿ ಕಂಸ, ಅರ್ಜುನನ ಕೈಯಲ್ಲಿ ದ್ರೋಣಾದಿ ಕರ್ಣರು ಸತ್ತಂತೆ ನೀನಿಂದು ನನ್ನ ಕೈಯಲ್ಲಿ ಸಾಯಲೇಬೇಕು. ಜೈ ಮಾರುತೇಶ! ನಿಲ್ಲು ಅಣ್ಣ ಬಲರಾಮಣ್ಣ, ನಿಲ್ಲು. ಅವನ ಚೆಂಡು ತೆಗಿಬೇಡಣ್ಣ, ನಿಲ್ಲು. ಹೌದಣ್ಣ, ನಿಲ್ಲು. ಅವನನ್ನು ಕೊಲೆ ಮಾಡಬೇಡ. ಇಲ್ಲ ಇಲ್ಲ, ನಾನೀಗ ಯಾರ ಮಾತನ್ನು ಕೇಳುವುದಿಲ್ಲ. ನನ್ನ ಕೋಪ ಕೆರಳಿದೆ, ಆವೇಶ ಆಕಾಶ ಮುಟ್ಟಿದೆ. ಈಗ ನನ್ನ ರಕ್ತ ಕಥಕಥಲೆ ಕುದಿಯುತ್ತಿದೆ. ಈಗ ನನ್ನ ರೋಮವೆಲ್ಲ ರಾಮಬಾಣವಾಗಿ ಕೂಗಿ ಹೇಳುತ್ತಿವೆ, ಈ ಪಾಪಿ ಕಾಳಿಂಗನ ಕೊಂದು ಎದೆ ಹರಿದು ರಕ್ತ ಕುಡಿ ಎಂದು. ತಡೆ ಅಣ್ಣ, ಆ ಕಾನೂನನ್ನು ಕೈಗೆ ತಗೊಳಕೋಬೇಡ. ನಿನ್ನಂತ ಆವೇಶ ನನಗೆ ಇದೆ, ಆದರೆ ಕಾನೂನನ್ನು ಗೌರವಿಸಬೇಕು. ನೀನು ಕೊಂದರೆ ಮರ್ಡರ್ ಆಗುತ್ತೆ, ನಾನು ಕೊಂದರೆ ಎನ್ಕೌಂಟರ್ ಆಗುತ್ತೆ. ಅದಕ್ಕೆ ನಿನಗೆ ತಾಳ್ಮೆ ಇರಲಿ ಅಣ್ಣ, ತಾಳ್ಮೆ ಇರಲಿ. ತಾಳ್ಮೆ ತಾಳ್ಮೆಯೇ ನಮ್ಮ ಬಾಳೆಂಬ ಈ ಮುಟ್ಟಾಳನ ಕಾಲ್ದೊಡರಿಗೆ ಹರಿದಾಗ ಅದರ ತಾಳ ತಪ್ಪಿದ ಕರುಳಿಗೆ ನನ್ನ ಮನಃಶಾಂತತೆ ಎಂಬುದು ಸೀಮೆ ದಾಟಿದೆ. ಪ್ರದೀಪ, ನನಗೀಗ ಅಡ್ಡ ಬರಬೇಡ. ಸರಿ ಹಿಂದಕ್ಕೆ ಅಣ್ಣ, ಸರಿ ಹಿಂದಕ್ಕೆ. ಈ ನೀನು ಹೀಗೆ ಕಾನೂನು ಕಾನೂನು ಅಂತ ಹೇಳುತ್ತಾ ನಿಂತರೆ ನನ್ನ ಸೇಡು ತೀರುವುದಿಲ್ಲ, ನನ್ನ ಪ್ರತಿಜ್ಞೆ ಮುಗಿಯುವುದಿಲ್ಲ, ನನ್ನತ್ತಿಗೆ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಅಣ್ಣ ಅಣ್ಣ, ನನ್ನ ಮಾತನ್ನು ಕೇಳು. ಇದು ಒಬ್ಬ ಮಾಲೀಕನ ಲಾಡ್ಜ್. ಇಲ್ಲಿ ಇಂಥ ಘಟನೆ ನಡೆಯಬಾರದು. ಇಲ್ಲ, ಕೇಳುವುದಿಲ್ಲ, ನಾನು ಕೇಳುವುದಿಲ್ಲ, ಕೇಳುವುದಿಲ್ಲ, ಕೇಳುವುದಿಲ್ಲ. ಕಾನೂನಿನ ಜಪ ಮಾಡಿ ಕೊನೆಗೆ ನೀನೇ ನನ್ನನ್ನು ಅರೆಸ್ಟ್ ಮಾಡಿದರೂ ಚಿಂತಿಲ್ಲ. ಇವನ ಚೆಂಡು ತೆಗೆದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಜೈ ಕೃಷ್ಣ ಮುರಾರಿ! ಬಲರಾಮ! ತೃಪ್ತಿಯಾಯಿತು, ಈಗ ನನಗೆ ತೃಪ್ತಿಯಾಯಿತು. ತೃಪ್ತಿಯಾಯಿತು, ಈಗ ನನಗೆ ತೃಪ್ತಿಯಾಯಿತು. ಮಿಸ್ಟರ್ ಪ್ರದೀಪ್, ನಿನ್ನ ಕಾನೂನು ನಿನಗೆ ಬೇಕಿದ್ದರೆ ಮೊದಲು ನನ್ನನ್ನು ಅರೆಸ್ಟ್ ಮಾಡು. ಸಾಹೇಬ್ರೆ, ಇವನ ಕೊಲೆ ನಾನು ಮಾಡೀನಿ. ನೋಡ್ರಿ, ಕೊಡ್ಲಿ ಯಾರ ಕೈಯಲ್ಲಿದೆ. ನನ್ನನ್ನು ಅರೆಸ್ಟ್ ಮಾಡ್ರಿ ಸಾಹೇಬ್ರೆ, ನನ್ನನ್ನು ಅರೆಸ್ಟ್ ಮಾಡ್ರಿ. ಈಗ ನನ್ನ ಸೇಡು ತೀರಿತು. ಹಿಂದೊಂದು ದಿನ ನನ್ನ ತಂಗಿಯ ಶೀಲದಿಂದ ಪಾಪಿ ಇವನು. ಇವನ ಸಾವಿಗೆ ನಾನು ಕಾಯುತ್ತಿದ್ದೆ. ಈಗ ಅದನ್ನು ನಾನು ಕಣ್ತುಂಬ ನೋಡಿದ್ದೇನೆ, ಮಾಡಿದ್ದೇನೆ. ನನ್ನನ್ನು ಅರೆಸ್ಟ್ ಮಾಡಿ ಸಾಹೇಬ್ರೆ, ನನ್ನನ್ನು ಅರೆಸ್ಟ್ ಮಾಡಿ. ನಾಗೇಶ, ಎಂತವನಪ್ಪ ನೀನು?
ಹೌದು ಸಾಹೇಬ್ರೆ, ನಿಮ್ಮಿಂದಾಗ ಕೆಲಸ ಈ ಬಲರಾಮಣ್ಣ ಮಾಡ್ಯಾನ. ಈ ಸಮಾಜದಲ್ಲಿ ಸ್ತ್ರೀಯರು ನೆಮ್ಮದಿಯಿಂದಿರಬೇಕಾದರೆ ಈ ಬಲರಾಮನಂತ ಅಣ್ಣಂದಿರು ಇರಲೇಬೇಕು ಸರ್. ಅದಕ್ಕೆ ಈಗ ಕೊಲೆಗಾರ ನಾನಾಗಿದ್ದೇನೆ. ನಾಗೇಶ, ಎಂತವನಪ್ಪ ನೀನು? ಹಾ ಪಿಸಿ, ಈ ಶವ ಪಂಚನಾಮೆ ಮಾಡಿ ಬೇಗ ಪೋಸ್ಟ್ ಮಾರ್ಟಮ್ಗೆ ರೆಡಿ ಮಾಡಿಸಿರಿ. ಈಗ ಈ ನಾಗೇಶನನ್ನು ಅರೆಸ್ಟ್ ಮಾಡಿಕೊಂಡು ನಡೆಯಿರಿ. ಎಸ್ ಸರ್. ಹೌದು, ನಡೆಯಿರಿ. ಕಾನೂನಿನ ಪ್ರಕಾರ ಎಲ್ಲರೂ. ತಡಿ. ಶಿವ ಶಿವ ಮಾಂತ್ಯ, ಕೈ ಕಾಲು ತೆಲಿನ ಕಲ್ಲಂಗಡಿ ಹೋಳಿ ಹೆಚ್ಚಿದಂಗೆ ಹೆಚ್ಚಿಬಿಟ್ಟಾರ ನೋಡಲೆ. ಎಷ್ಟು ನಿಗ್ರಿ ಆಡ್ತದ್ದಲೇ ಇವ ಬರ್ಕಳಲೆ. ಹೌದು, ನಡೆಯಿರಿ. ಕಾನೂನಿನ ಪ್ರಕಾರ ಎಲ್ಲರೂ ಮುನ್ನಡೆಯೋಣ. ಹಾ ಬರ್ರಿ ಸರ್, ಹೋಗಂ ಬರ್ರಿ. ಹೋಗ ನಡ್ರಿ ಎಲ್ಲರೂ.